ವಿಡಿಯೋದಲ್ಲಿ ಟೆನ್ಸರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮ್ಯಾಥಮೆಟಿಕಲ್ ಮೆಥಡ್ಸ್ ಆಫ್ ಫಿಸಿಕ್ಸ್ ಪೇಪರ್ ಇಂದ ಟೆನ್ಸರ್ಸ್ ಅನ್ನೋ ಒಂದು ಟಾಪಿಕ್. ಲಾಸ್ಟ್ ವಿಡಿಯೋ ವೆಕ್ಟರ್ಸ್ ಬಗ್ಗೆ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಟೆನ್ಸರ್ಸ್ ಬಗ್ಗೆ ಮಾಡ್ತಾ ಇದ್ದೀನಿ. ಅದು ಕಂಟಿನ್ಯೂಯೇಷನ್ ಆಫ್ ವೆಕ್ಟರ್ಸ್ ಟಾಪಿಕ್ ಆಗಿರೋದ್ರಿಂದ ನಾನು ಟೆನ್ಸರ್ಸ್ ಬಗ್ಗೆ ಮಾತಾಡ್ತೀನಿ. ಟೆನ್ಸರ್ಸ್ ಅನ್ನೋದು ಕೂಡ ಮ್ಯಾಕ್ಸಿಮಮ್ ಇದರಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಕಾಂಟ್ರಾವೇರಿಯಂಟ್ ಟೆನ್ಸರ್ ಅಂಡ್ ಕೋವೇರಿಯಂಟ್ ಟೆನ್ಸರ್. ಸೊ ಹಾಗಾಗಿ ಈಸಿಯಾಗಿ ನಾವ್ ಇದರಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದಾಗಿರೋದ್ರಿಂದ ನಾನು ಈ ಟಾಪಿಕ್ ನ ತಗೊಂಡಿದ್ದೀನಿ ಇವತ್ತು. ಇದರಲ್ಲಿ ಫಸ್ಟ್ ಒನ್ ಟೆನ್ಸರ್ಸ್ ಅಂದ್ರೆ ಏನು ಅಂತ ನೋಡೋಣ. ಟೆನ್ಸರ್ಸ್ ಆರ್ ದ ಕ್ವಾಂಟಿಟೀಸ್ ದಟ್ ಆರ್ ನೈದರ್ ಸ್ಕೇಲಾರ್ ನಾರ್ ವೆಕ್ಟರ್ಸ್ ಕಾಲ್ಡ್ ಟೆನ್ಸರ್ಸ್. ಸೊ ಸ್ಕೇಲಾರ್ಸ್ ಅಂದ್ರೆ ನಾವು ಏನು ವಿ ಮೆಜರ್ ಓನ್ಲಿ ಮ್ಯಾಗ್ನಿಟ್ಯೂಡ್. ವೆಕ್ಟರ್ಸ್ ಅಂದ್ರೆ ಏನು ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಎರಡೂನು ಮೆಜರ್ ಮಾಡ್ತೀವಿ. ಸೊ ಇಲ್ಲಿ ಟೆನ್ಸರ್ಸ್ ಅಂತ ಬಂದಾಗ they are neither scalars nor vectors. They are such quantities are called as tensors anta ಹೇಳ್ತೀವಿ. So here we consider magnitude, direction and plane in which it behaves. So ನಾವು tensors ಅಂತ ಬಂದಾಗ tensors ನಲ್ಲಿ ಏನ್ ನೋಡ್ತೀವಿ ನಾವು magnitude, direction, plane in which it is ಮಾಡ್ತೀವಿ. ಸ್ಕೇಲಾರ್ಸ್ ನಲ್ಲಿ ಮ್ಯಾಗ್ನಿಟ್ಯೂಡ್ ನೋಡ್ತೀವಿ, ವೆಕ್ಟರ್ಸ್ ನಲ್ಲಿ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ನೋಡ್ತೀವಿ. ಟೆನ್ಸರ್ಸ್ magnitude, direction and plane in which it behaves. So ಮೂರನ್ನು ನೋಡ್ತೀವಿ. ಎಕ್ಸಾಂಪಲ್ಸ್ ಯಾವುದು ಅಂದ್ರೆ ಸ್ಟ್ರೈನ್. ಸೊ ನಾವು ಸ್ಟ್ರೈನ್ ಅನ್ನೋದು ಎಲ್ಲಿ ನೋಡ್ತೀವಿ, ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಅಂತಂದೇಳಿ. ಈಗ ಸ್ಟ್ರೈನ್ ಅನ್ನೋದು ಲಾಂಗಿಟ್ಯೂಡ್ನಲ್ ಸ್ಟ್ರೈನ್ ಅಂತ ಹೇಳಿ ಒಂದು ಅಲಾಂಗ್ ದ ಲೆಂತ್. ಸೊ ಲಾಂಗಿಟ್ಯೂಡ್ನಲ್ ಸ್ಟ್ರೈನ್ ಅಂದ್ರೆ ಅಲಾಂಗ್ ದ ಲೆಂತ್ ಆಫ್ ದ ವೈರ್ ತಗೊಂತೀವಿ. ಸೊ ಅದು ಲೆಂತ್ ಆಫ್ ದ ವೈರ್ ನಲ್ಲಿ ನಾವು ಏನ್ ಸ್ಟ್ರೆಚ್ ಮಾಡಿದಾಗ ಸ್ಟ್ರೈನ್ ಆಗುತ್ತೆ. ಸೊ ಅದನ್ನ ಸ್ಟ್ರೈನ್ ಅಂತ ಕರಿತೀವಿ. ಮೂಮೆಂಟ್ ಆಫ್ ಇನರ್ಷಿಯಾ ಅಂತಂದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ ಅಂದ್ರೆ ಸಪೋಸ್ ಇಫ್ ಎನಿ ಆಬ್ಜೆಕ್ಟ್ ಇಸ್ ರೊಟೇಟಿಂಗ್. ಸೊ ರೊಟೇಷನ್ ಆಗಬೇಕಾದ್ರೆ ಅದರದ್ದು ಮಾಸ್ ವಿತ್ ದ ಆಕ್ಸಿಸ್ ಆಫ್ ರೊಟೇಷನ್ ನಾವು ಕನ್ಸಿಡರ್ ಮಾಡಿದಾಗ ಅದನ್ನ ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ತಗೊಂತೀವಿ. ಕಂಡಕ್ಟಿವಿಟಿ ಅಂತ ಅಂದಾಗ ಸಪೋಸ್ ಇವಾಗ ಎಲೆಕ್ಟ್ರಿಕ್ ಫ್ಲಕ್ಸ್ ಅಥವಾ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಬಂದಾಗ ಫ್ಲಕ್ಸ್ ಲೈನ್ಸ್ ಆರ್ ಮೂವಿಂಗ್ ಥ್ರೂ ಒನ್ ಏರಿಯಾ, ಪರ್ಟಿಕ್ಯುಲರ್ ಏರಿಯಾ. ಸೊ ಆ ಕಂಡಕ್ಟಿವಿಟಿನ ಟೆನ್ಸರ್ಸ್ ನಲ್ಲಿ ನೋಡ್ತೀವಿ. ಸೊ ಕಂಡಕ್ಟಿವಿಟಿ ಅಂತ ಬಂದಾಗ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ನಲ್ಲಿ ಏನ್ ನೋಡ್ತೀವಿ ಕ್ವಾಂಟಿಟೀಸ್ ನ ಟೆನ್ಸರ್ಸ್ ನಲ್ಲಿ ನಾವು ಮೆಜರ್ ಮಾಡ್ತೀವಿ. ಸೊ ಇಲ್ಲಿ ನೋಡಿದಾಗ ಸ್ಕೇಲಾರ್ಸ್ rank 0, vectors of rank 1, ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ಆರ್ ಆಫ್ ರ್ಯಾಂಕ್ 2 ಅಂತ ಅಂದಾಗ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಒಂದು ಲಾಂಗ್ ರೋಸ್ ಅಂಡ್ ಕಾಲಮ್ಸ್ ತಗೊಂತೀವಿ. ಸೊ ಇದು ರೋಸ್, ಇದು ಕಾಲಮ್ಸ್. ಸೊ ರೋಸ್ ಕಾಲಮ್ಸ್ ಅಂತ ಬಂದಾಗ 2 ಡೈಮೆನ್ಷನ್ ಬರುತ್ತೆ, ಅದಕ್ಕೆ ಇದ್ರದ್ದು ರ್ಯಾಂಕ್ 2. ಟೆನ್ಸರ್ಸ್ ಅಂತ ಬಂದಾಗ ಟೆನ್ಸರ್ಸ್ ನಲ್ಲಿ ವಿ ಟೇಕ್ ಅಲಾಂಗ್ ಅ ಪ್ಲೇನ್, 3 ಡೈಮೆನ್ಷನ್ ಕನ್ಸಿಡರ್ ಮಾಡ್ತೀವಿ. ಸೊ ಆಗ ಟೆನ್ಸರ್ಸ್ ಆರ್ ಆಫ್ ರ್ಯಾಂಕ್ 3 ಅಂತ ಹೇಳ್ತೀವಿ. ಸೊ ಇದಿಷ್ಟು ಬೇಸಿಕ್ಸ್ ಆಫ್ ಟೆನ್ಸರ್ಸ್ ಅಂತ ಹೇಳಿ. ನಿಮ್ಗೆ ಮೋಸ್ಟ್ ರಿಪೀಟೆಡ್ ಅಂತಂದ್ರೆ ಕಾಂಟ್ರಾವೇರಿಯಂಟ್ ಕೋವೇರಿಯಂಟ್ ಟೆನ್ಸರ್ಸ್ ರಿಲೇಟೆಡ್ ಇದೆ. ಸೊ ಇದರಲ್ಲಿ ಕಾಂಟ್ರಾವೇರಿಯಂಟ್ ಟೆನ್ಸರ್ಸ್ ಅಂದ್ರೆ ಏನು, ಲೆಟ್ ai where i is equals to 1 2 3 n be n functions of coordinates x1 x2 etc up to xn of the quantities ai are transformed to another coordinate system x1 dash x2 and etc up to xn dash. ಸೊ x dash n, x dash 1, x dash 2 ಅಂತ ತಗೊಂತೀವಿ. ಸೊ ಇಲ್ಲಿ x ಸ್ಕ್ವೇರ್ ಅಲ್ಲ, ಇದು x2 ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಅಕಾರ್ಡಿಂಗ್ ಟು ಟೆನ್ಸರ್ ರೂಲ್ ಇಲ್ಲಿ ಏನ್ ಬರುತ್ತೆ, a dash i is transformed as a alpha and that is written as, ಇಲ್ಲಿ ನೀವ್ ಏನ್ ನೆನ್ಪಿಟ್ಕೋಬೇಕು, ಕಾಂಟ್ರಾವೇರಿಯಂಟ್ ಟೆನ್ಸರ್ ಅಂದ್ರೆ a alpha ಅಂತ ಬಂದಾಗ ಇದನ್ನ ನಾವ್ ಹೆಂಗ್ ಬರಿತೀವಿ, ಡೋ ಎಕ್ಸ್ ಡ್ಯಾಶ್ ಐ ಡಿವೈಡೆಡ್ ಬೈ ಡೋ ಎಕ್ಸ್ ಆಲ್ಫಾ. ಸೊ ಕೆಳಗಡೆ ಬರಿತೀವಿ ನಾವು. ಇಲ್ಲಿ ಮೇಲ್ಗಡೆ ಇದ್ದಾಗ ಡೋ ಎಕ್ಸ್ ಆಲ್ಫಾ ಏನ್ ಬರುತ್ತೆ, ಕೆಳಗಡೆ ಬರುತ್ತೆ. ಸೊ ಇದು ಟ್ರಾನ್ಸ್ಫಾರ್ಮೇಶನ್ ಹೆಂಗಾಗುತ್ತೆ, ಎ ಆಲ್ಫಾ ಅಂತ ಇದ್ದಿದ್ದು ಡಿನಾಮಿನೇಟರ್ ನಲ್ಲಿ ಡೋ ಎಕ್ಸ್ ಆಲ್ಫಾ ಅಂತ ಬರಿತೀವಿ. ದೆನ್ ದ ಫಂಕ್ಷನ್ ಎ ಡ್ಯಾಶ್ ಐ ಆರ್ ಕಾಲ್ಡ್ ಕಾಂಪೋನೆಂಟ್ಸ್ ಆಫ್ ಕಾಂಟ್ರಾವೇರಿಯಂಟ್ ಟೆನ್ಸರ್. ಇಲ್ಲಿ ನಾನು ತಗೊಂಡಿರೋದು ಒಂದೇ ತಗೊಂಡಿರೋದು ಯೂನಿಟ್. ಸೊ ಅದಕ್ಕೆ ಇದರದ್ದು ರ್ಯಾಂಕ್ 1 ಅಂತ ಬರೀಬಹುದು ಇಲ್ಲಿ. ದೆನ್ ನೆಕ್ಸ್ಟ್ ಒನ್ ಕಮ್ಸ್ ಕೋವೇರಿಯಂಟ್ ಟೆನ್ಸರ್. ಸೊ ಕೋವೇರಿಯಂಟ್ ಟೆನ್ಸರ್ ಅಂತ ಅಂದ್ರೆ ai where i is equals to 1 2 3 etc up to n be n functions of coordinates x1 x2 x3 etc up to xn of the quantities ai are transformed to another coordinate system x dash 1 x dash 2 etc up to x dash n. according to tensor rule ನಾವು ಏನಂತ ಬರಿತೀವಿ, a dash i is equals to a alpha. ಸೊ ಇಲ್ಲಿ ನೋಡ್ಬೋದು ಎ ಆಲ್ಫಾ ಅನ್ನೋದು ಆಲ್ಫಾ ಕೆಳಗಡೆ ಇದೆ. ಸೊ ಆಲ್ಫಾ ಕೆಳಗಡೆ ಇದೆ ಅಂತ ಅಂದ್ರೆ ನಮ್ಗೆ ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಾದ್ರೆ ಡೋ ಎಕ್ಸ್ ಆಲ್ಫಾ ಅಂತ
ಮೇಲ್ಗಡೆ ಬರಿತೀವಿ. ಸೊ ಇಲ್ಲಿ ಡೋ ಎಕ್ಸ್ ಡ್ಯಾಶ್ ಐ ಅಂತ ಕೆಳಗಡೆ ಬರಿತೀವಿ. ಸೊ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ, ಇವೆರಡು ಒಂದೇ ಸ್ಕ್ರೀನ್ ಅಲ್ಲಿ ನೋಡೋಣ. ಸೊ ಇಲ್ಲಿ ಎ ಆಲ್ಫಾ ಮೇಲ್ಗಡೆ ಇದ್ರೆ ಇಲ್ಲಿ ಕೆಳಗಡೆ ಬರೀತೀರಿ, ಇಲ್ಲಿ ಎ ಆಲ್ಫಾ ಕೆಳಗಡೆ ಇದ್ರೆ ಇಲ್ಲಿ ನ್ಯೂಮರೇಟರ್ ನಲ್ಲಿ ಬರುತ್ತೆ, ಮೇಲ್ಗಡೆ ಬರುತ್ತೆ. ಸೊ ದಟ್ ಈಸ್ ದ ಡಿಫ್ರೆನ್ಸ್. ದೆನ್ ವಿ ಸೇ ದ ಫಂಕ್ಷನ್ಸ್ ಎ ಐ ಆರ್ ಕಾಂಪೋನೆಂಟ್ಸ್ ಆಫ್ ಕೋವೇರಿಯಂಟ್ ಟೆನ್ಸರ್. ಸೊ ಇದು ಏನು ಕೋವೇರಿಯಂಟ್ ಟೆನ್ಸರ್, ವೇರಿಯಂಟ್ ಅಂಡ್ ಕೋವೇರಿಯಂಟ್ ಟೆನ್ಸರ್. ದೆನ್ ನೆಕ್ಸ್ಟ್ ಕಮ್ಸ್ ಎಕ್ಸಾಂಪಲ್. ಸೊ ನಾನಲ್ಲಿ ಎಕ್ಸಾಂಪಲ್ ಒಂದೇ ರ್ಯಾಂಕ್ ತಗೊಂಡಿದ್ದೆ, ಇಲ್ಲಿ ರ್ಯಾಂಕ್ 2 ತಗೊಂಡಾಗ ಟ್ರಾನ್ಸ್ಫಾರ್ಮೇಶನ್ ಹೆಂಗಾಗುತ್ತೆ ಅಂತ ಎಕ್ಸಾಂಪಲ್ ಬರ್ದಿದ್ದೀನಿ. ಸೊ ಈ ಎಕ್ಸಾಂಪಲ್ ನೋಡೋದಾದ್ರೆ, ಇಫ್ ಎ ಐ ಜೆ is nth square function. So a alpha b na ಹೆಂಗ್ ಬರಿತೀವಿ, x dou x dash I divided by dou x alpha into dou x dash j divided by dou x beta. So ಇಲ್ಲಿ alpha beta ಮೇಲ್ಗಡೆ ಇದ್ದಾಗ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ alpha beta ಡಿನಾಮಿನೇಟರ್ ನಲ್ಲಿ ಬರಿತೀವಿ. So a I j are called components of the covariant contravariant tensors of rank 2. ಸೊ ಕಾಂಟ್ರಾ ಅಂತ ಬಂದಾಗ ಆಲ್ಫಾ ಬೀಟಾ ಏನ್ ಬಂದಿರುತ್ತೆ ಅದು ಡಿನಾಮಿನೇಟರ್ ನಲ್ಲಿ ಬರ್ಬೇಕು. ಕೋವೇರಿಯಂಟ್ ಅಂತ ಬಂದಾಗ, ನೆಕ್ಸ್ಟ್ ಎಕ್ಸಾಂಪಲ್, ಇಫ್ ಎ ಐ ಜೆ is n square functions, then a dash ij is equals to a alpha beta, so that is equals to dou x bar alpha divided by dou x dash I into dou x beta divided by dou x dash j. So a I j are said to be components of covariant tensors of rank 2. So ಇಲ್ಲಿ alpha beta ಕೆಳಗಡೆ ಇದ್ರೆ ಇದರಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆದಾಗ ನ್ಯೂಮರೇಟರ್ ನಲ್ಲಿ ಬರುತ್ತೆ. ಸೊ ಇದು ಕಾಂಟ್ರಾವೇರಿಯಂಟ್ಗೂ ಕೋವೇರಿಯಂಟ್ಗೂ ಡಿಫ್ರೆನ್ಸ್ ಗೊತ್ತಿರ್ಬೇಕು. ಸೊ ಕಾಂಟ್ರಾವೇರಿಯಂಟ್ ಅಂತ ಇದ್ದಾಗ ಮೇಲ್ಗಡೆ ಇರೋದು ಆಲ್ಫಾ ಬೀಟಾ ಕೆಳಗಡೆ ಬರಿತೀರಿ, ಕೋವೇರಿಯಂಟ್ ಇದ್ದಾಗ ಕೆಳಗಡೆ ಇದ್ದಿದ್ದ ಆಲ್ಫಾ ಬೀಟಾನ ನ್ಯೂಮರೇಟರ್ ನಲ್ಲಿ ಬರಿತೀರಿ. ಸೊ ಅದು ಕೋವೇರಿಯಂಟ್ಗೂ ಕಾಂಟ್ರಾವೇರಿಯಂಟ್ಗೂ ಡಿಫ್ರೆನ್ಸ್. ದೆನ್ ನೆಕ್ಸ್ಟ್ ಇಸ್ ಮಿಕ್ಸ್ಡ್ ಟೆನ್ಸರ್ಸ್. ಸೊ ಮಿಕ್ಸ್ಡ್ ಟೆನ್ಸರ್ಸ್ ಅಂದ್ರೆ ಇವಾಗ ಇದರಲ್ಲಿ ಮಿಕ್ಸ್ಡ್ ಟೆನ್ಸರ್ಸ್ ಇಫ್ ಎನ್ ಸ್ಕ್ವೇರ್ ಫಂಕ್ಷನ್ಸ್ if n square functions a I j, ಸೊ ಇದ್ರಲ್ಲಿ ಒಂದ್ ಮೇಲಿದೆ ಒಂದ್ ಕೆಳಗಡೆ ಇದೆ. ಸೊ ಅದರಲ್ಲಿ ಕೋವೇರಿಯಂಟು ಇದೆ, ಕಾಂಟ್ರಾವೇರಿಯಂಟು ಇದೆ. ಸೊ I j is 1 2 3 etc up to n of coordinates xi be transformed of a dash I j in another system x dash I according to tensor rule. So a dash I j ಏನಂತ ಬರೀತೀವಿ, a alpha beta, so that is equals to dou x dash I divided by dou x alpha into dou x beta divided by dou x dash j. ಸೊ ಇಲ್ಲಿ ನೋಡೋದಾದ್ರೆ ಆಲ್ಫಾ ಮೇಲ್ಗಡೆ ಇದೆ, ಇದರಲ್ಲಿ ಕೆಳಗಡೆ ಬರ್ತಿದ್ದೀವಿ, ಬೀಟಾ ಕೆಳಗಡೆ ಇದೆ, ಸೊ ಇಲ್ಲಿ ನ್ಯೂಮರೇಟರ್ ನಲ್ಲಿ ಬರ್ತಿದ್ದೀವಿ. ಸೊ ಇಟ್ ಇಸ್ ಸೆಟ್ ಟು ಬಿ ಮಿಕ್ಸ್ಡ್ ಟೆನ್ಸರ್ ಆಫ್ ರ್ಯಾಂಕ್ 2. ದೆನ್ ನೆಕ್ಸ್ಟ್ ಎ ಇದರಲ್ಲಿ 3 ಇದೆ. ಸೊ ಐ ಜೆ ಕೆ, ಐ ಜೆ ಮೇಲ್ಗಡೆ ಇದೆ, ಕೆ ಕೆಳಗಡೆ ಇದೆ. ದಟ್ ಇಸ್ ಟ್ರಾನ್ಸ್ಫಾರ್ಮ್ಡ್ ಕ್ವಾಂಟಿಟಿ ನ ಹೆಂಗ್ ಬರಿತೀವಿ, ಎ ಆಲ್ಫಾ ಬೀಟಾ ಗಾಮಾ ಅಂತ ಬರ್ದಾಗ ಇಲ್ಲಿ ಡೋ ಎಕ್ಸ್ ಒನ್ ಡ್ಯಾಶ್ ಐ ಡಿವೈಡೆಡ್ ಬೈ ಡೋ ಎಕ್ಸ್ ಆಲ್ಫಾ, ಡೋ ಎಕ್ಸ್ ಡ್ಯಾಶ್ ಜೆ ಸಾರಿ ಎಕ್ಸ್ ಒನ್ ಅಲ್ಲಿ ಇದು ಡೋ ಎಕ್ಸ್ ಡ್ಯಾಶ್ ಜೆ ಡಿವೈಡೆಡ್ ಬೈ ಡೋ ಎಕ್ಸ್ ಬೀಟಾ ಇಂಟು ಡೋ ಎಕ್ಸ್ ಗಾಮಾ ಡಿವೈಡೆಡ್ ಬೈ ಡೋ ಎಕ್ಸ್ ಡ್ಯಾಶ್ ಕೆ. ಸೊ ಇಲ್ಲಿ ಕೆ ಕರೆಸ್ಪಾಂಡ್ಸ್ ಟು ಗಾಮಾ, ಐ ಜೆ ಕರೆಸ್ಪಾಂಡ್ಸ್ ಟು ಆಲ್ಫಾ ಬೀಟಾ. ಸೊ ಅದಕ್ಕೆ ಡೋ ಎಕ್ಸ್ ಡ್ಯಾಶ್ ಐ ಡಿವೈಡೆಡ್ ಬೈ ಡೋ ಎಕ್ಸ್ ಆಲ್ಫಾ, ಆಲ್ಫಾ ಇಲ್ಲಿ ಮೇಲ್ಗಡೆ ಇದೆ, ಸೊ ಅದಕ್ಕೆ ಕೆಳಗಡೆ ಬೀಟಾ. ಸೊ ಅದಕ್ಕೆ ಡೋ ಎಕ್ಸ್ ಡ್ಯಾಶ್ ಜೆ ಡಿವೈಡೆಡ್ ಬೈ ಡೋ ಎಕ್ಸ್ ಬೀಟಾ ಅಂಡ್ ಕೆ ಕರೆಸ್ಪಾಂಡ್ಸ್ ಟು ಗಾಮಾ, ಗಾಮಾ ಕೆಳಗಡೆ ಅದಕ್ಕೆ ಇದ್ರಲ್ಲಿ ಮೇಲ್ಗಡೆ ಬರಿತೀವಿ. ಸೊ ಡೋ ಎಕ್ಸ್ ಗಾಮಾ ಡಿವೈಡೆಡ್ ಬೈ ಡೋ ಎಕ್ಸ್ ಡ್ಯಾಶ್ ಕೆ. So it is third order mixed tensor with one covariant and two contravariant tensor. So ಕೆಲವೊಂದ್ರಲ್ಲಿ ರ್ಯಾಂಕ್ ಆಫ್ ದ ಟೆನ್ಸರ್ಸ್ ಕೂಡ ಕೇಳಿದ್ದಾರೆ, ಕೆಲವೊಂದ್ ಸರ್ತಿ ಮಿಕ್ಸ್ಡ್ ಟೆನ್ಸರ್ಸ್ ಹೆಂಗ್ ಬರಿತೀವಿ ಅಂತ ಕೇಳಿದ್ದಾರೆ. ಸೊ ಜಸ್ಟ್ ಟ್ರಾನ್ಸ್ಫಾರ್ಮೇಶನ್ ಹೆಂಗ್ ಬರುತ್ತೆ ಅನ್ನೋದು ಗೊತ್ತಿದ್ರೆ ಈಸಿಯಾಗಿ ಇದ್ರಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. Then comes the rank of a tensor. So rank of a tensor, it is the rank of a tensor is equal to the number of suffixes or the indices attached to it. Suppose ಇವಾಗ ನಾವು ಎ ಆಲ್ಫಾ ಬೀಟಾ ಗಾಮಾ ಅಂತ ತಗೊಂಡಿದೀವಿ ಅಂದ್ರೆ ಇದರಲ್ಲಿ 2 ಕಾಂಟ್ರಾವೇರಿಯಂಟ್, 1 ಕೋವೇರಿಯಂಟ್. ಸೊ ಇದ್ರದ್ದು ರ್ಯಾಂಕ್ ಏನಾಗುತ್ತೆ 3 ಆಗುತ್ತೆ. ಸಪೋಸ್ ಎ ಆಲ್ಫಾ ಅಂತ ಇದ್ರೆ ಇದ್ರದ್ದು ರ್ಯಾಂಕ್ ಏನಾಗುತ್ತೆ 1 ಆಗುತ್ತೆ. ಸಪೋಸ್ ಎ ಆಲ್ಫಾ ಬೀಟಾ ಅಂತ ಇದ್ರೆ ಇದ್ರ ರ್ಯಾಂಕ್ ಏನಾಗುತ್ತೆ 2 ಆಗುತ್ತೆ. ಸೊ ಎಷ್ಟು ಸಫಿಕ್ಸ್ ಹಾಕ್ತಿವಿ ನಾವು, ಆಲ್ಫಾ ಅಥವಾ ಆಲ್ಫಾ ಬೀಟಾ ಅಥವಾ ಆಲ್ಫಾ ಬೀಟಾ ಗಾಮಾ, ಸೊ ಇದನ್ನ ಕೌಂಟ್ ಮಾಡ್ಬಿಟ್ಟು ರ್ಯಾಂಕ್ ಆಫ್ ದ ಟೆನ್ಸರ್ ಬರಿತೀವಿ ನಾವು. ಸೊ ಇದು ರ್ಯಾಂಕ್ ಆಫ್ ದ ಟೆನ್ಸರ್. ದೆನ್ ನೆಕ್ಸ್ಟ್ ಒನ್ ಏನು,
ಸಿಮೆಟ್ರಿಕ್ ಅಂಡ್ ಆಂಟಿಸಿಮೆಟ್ರಿಕ್ ಟೆನ್ಸರ್ಸ್. ಸೊ ಇಲ್ಲಿ ಸಿಮೆಟ್ರಿಕ್ ಅಂಡ್ ಆಂಟಿಸಿಮೆಟ್ರಿಕ್ ಟೆನ್ಸರ್ಸ್ ನೋಡೋದಾದ್ರೆ ಕಾಂಟ್ರಾವೇರಿಯಂಟ್ ಇರ್ಬೋದು ಅಥವಾ ಕೋವೇರಿಯಂಟ್ ಟೆನ್ಸರ್ ಆಫ್ ಸೆಕೆಂಡ್ ಆರ್ಡರ್ ಹೂಸ್ ಕಾಂಪೋನೆಂಟ್ಸ್ ಆರ್ ಕಾಂಟ್ರಾವೇರಿಯಂಟ್ ಅಂದ್ರೆ ಮೇಲ್ಗಡೆ ಬರಿತೀವಿ ಅಂತ ಹೇಳಿದೆ, ಕೋವೇರಿಯಂಟ್ ಅಂದ್ರೆ ಕೆಳಗಡೆ ಬರಿತೀವಿ ಅಂತ ಹೇಳಿದೆ. ಎ ಐ ಜೆ ಈ ಸೆಟ್ ಟು ಬಿ ಸಿಮೆಟ್ರಿಕ್. ಸಿಮೆಟ್ರಿಕ್ ಯಾವಾಗ ಹೇಳ್ತೀವಿ ನಾವು? ಇಫ್ ಎ ಐ ಜೆ ಇಸ್ ಈಕ್ವಲ್ಸ್ ಟು ಎ ಜೆ ಐ. ಟ್ರಾನ್ಸ್ಫಾರ್ಮೇಶನ್ ಮಾಡಿದಾಗ ಎ ಐ ಜೆ ಈಕ್ವಲ್ ಟು ಎ ಜೆ ಐ ಬಂದ್ರೆ then such tensors are called as symmetric tensors. So transformation ಮಾಡಿದಾಗ ನೆಗೆಟಿವ್ ಬಂದ್ರೆ ಎ ಐ ಜೆ ಇಸ್ ಈಕ್ವಲ್ಸ್ ಟು ಮೈನಸ್ ಎ ಜೆ ಐ ಬಂದ್ರೆ then such tensors are called as anti-symmetric tensor. ಸೊ ಇದರಲ್ಲಿ ಸಿಮೆಟ್ರಿಕ್ ಅಂಡ್ ಆಂಟಿಸಿಮೆಟ್ರಿಕ್ ಟೆನ್ಸರ್ಸ್ ರಿಲೇಟೆಡ್ ಇದೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಏನ್ ಬರುತ್ತೆ ಅಂದ್ರೆ, ಸೊ ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಇದು ಜಾಸ್ತಿ ಸಲ ಕೆ ಎದಲ್ಲಿ ಕೇಳಿರೋ ಕ್ವೆಶನ್. ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನಲ್ಲೂ ಕೇಳಿದ್ದಾರೆ, ಪ್ಲಸ್ ಇನ್ನು ಕೆಸೆಟ್ ಅಲ್ಲಿ ಕೂಡ ಕೇಳಿದ್ದಾರೆ. ಸೊ ಹಂಗಾಗಿ ಈ ಫಾರ್ಮುಲಾ ನೆನ್ಪಿಟ್ಕೊಂಡಿರ್ಬೇಕು. ಸಿಂಪಲ್ ಫಾರ್ಮುಲಾ ಇದೆ. ಸಿಮೆಟ್ರಿಕ್ ಟೆನ್ಸರ್ ಆಫ್ ರ್ಯಾಂಕ್ 2 in n dimensional space has at most n into n plus 1 by 2 independent components. An antisymmetric tensor of rank 2 in n dimensional space has n into n minus 1 by 2 ನಂಬರ್ ಆಫ್ ಇಂಡಿಪೆಂಡೆಂಟ್ ಕಾಂಪೋನೆಂಟ್ಸ್. ಸೊ ನಿಮಗೆ ಎನ್ ಡೈಮೆನ್ಷನ್ಸ್ ಕೊಡ್ತಾರೆ. ಎಷ್ಟು ಡೈಮೆನ್ಷನ್? ಸಪೋಸ್ 3 ಡೈಮೆನ್ಷನ್, 6 ಡೈಮೆನ್ಷನ್, ಈ ರೀತಿ ಡೈಮೆನ್ಷನ್ಸ್ ಕೊಡ್ತಾರೆ. ನಂಬರ್ ಆಫ್ ಇಂಡಿಪೆಂಡೆಂಟ್ ಕಾಂಪೋನೆಂಟ್ಸ್ ಸಿಮೆಟ್ರಿಕ್ ನಲ್ಲಿ ಏನಿದೆ ಇಂಡಿಪೆಂಡೆಂಟ್ ಕಾಂಪೋನೆಂಟ್ಸ್, ಆಂಟಿ ಸಿಮೆಟ್ರಿಕ್ ನಲ್ಲಿ ಇಂಡಿಪೆಂಡೆಂಟ್ ಕಾಂಪೋನೆಂಟ್ಸ್ ಏನಿದೆ ಅಂತ ಕೇಳ್ತಾರೆ. ಸೊ ಜಸ್ಟ್ ನೀವು ಸಿಂಪಲ್ ಫಾರ್ಮುಲಾ, ಈ ಸಿಂಪಲ್ ನೀವು ನೆನ್ಪಿಟ್ಕೊಂಡ್ರೆ ಏನು ಇದು ಸಿಂಪಲ್ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನೀವು ಆರಾಮಾಗಿ ಏನು 2 ಮಾರ್ಕ್ಸ್ ಪಡ್ಕೋಬಹುದು. ಇದ್ರಲ್ಲಿ ಎನ್ ಇಂಟು ಎನ್ ಪ್ಲಸ್ 2 ಫಾರ್ ಸಿಮೆಟ್ರಿಕ್ ಅಂಡ್ ಎನ್ ಇಂಟು ಎನ್ ಮೈನಸ್ 1 by 2 ಫಾರ್ ಆಂಟಿಸಿಮೆಟ್ರಿಕ್. ಸೊ ಈ ಎರಡು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಆರಾಮಾಗಿ ಇದರಿಂದ ಮಾರ್ಕ್ಸ್ ತಗೋಬಹುದು. ದೆನ್ ನೆಕ್ಸ್ಟ್ ಒನ್, AIJ and AJK are two tensors of rank 2. ಸೊ ಇಲ್ಲಿ AIJ ಮತ್ತೆ AJK ಇದೆರಡು ರ್ಯಾಂಕ್ 2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಈ ಎರಡು ಮ್ಯಾಟ್ರಿಕ್ಸ್ ನಲ್ಲಿ J ಅನ್ನೋದು ಕಾಮನ್ ಬರುತ್ತೆ. ಸೊ ಅವಾಗ ಇದೆರಡನ್ನು ಕಂಬೈನ್ ಮಾಡಿದಾಗ ಇಫ್ ವಿ ಗೆಟ್ ಡೆಲ್ಟಾ ಐ ಕೆ, ಸೊ ಜೆ ಜೆ ಕ್ಯಾನ್ಸಲ್ ಆಗ್ಬಿಟ್ಟು ಡೆಲ್ಟಾ ಐ ಕೆ ಬಂದ್ರೆ ದೆನ್ ಸಚ್ ಮ್ಯಾಟ್ರಿಕ್ಸ್ ವಿ ಕಾಲ್ ಸಚ್ ಟೆನ್ಸರ್ಸ್ ವಿ ಕಾಲ್ ದಮ್ ಆಸ್ ರೆಸಿಪ್ರೋಕಲ್ ಸಿಮೆಟ್ರಿಕ್ ಟೆನ್ಸರ್ಸ್ ಅಂತ ಕರಿತೀವಿ. ರೆಸಿಪ್ರೋಕಲ್ ಸಿಮೆಟ್ರಿಕ್ ಟೆನ್ಸರ್. ಸೊ conjugate tensors ಅಂದ್ರೆ two tensors are said to be conjugate tensors if they are symmetric and reciprocal. So symmetric ಆಗಿರ್ಬೇಕು, reciprocal symmetric tensors ಕೂಡ ಆಗಿದ್ರೆ then such tensors are called as conjugate tensors ಅಂತ ಕರಿತೀವಿ. Next one, invariant tensors ಅಂದ್ರೆ invariant tensors which have the same components in all coordinate system are said to be invariant tensors ಅಂತ ಕರಿತೀವಿ. ಸೊ ಇದಿಷ್ಟು ಏನು ಟೈಪ್ಸ್ ಆಫ್ ಟೆನ್ಸರ್ಸ್ ಬಗ್ಗೆ ಇದೆ. ಸೊ ದೆನ್ ನೆಕ್ಸ್ಟ್ ಒನ್, ಕೆಸೆಟ್ PYQs ನೋಡೋಣ. ಸೊ ಕೆಸೆಟ್ ನಲ್ಲಿ ಪ್ರೀವಿಯಸ್ ಇಯರ್ ಕೇಳಿರೋ ಕ್ವೆಶನ್ಸ್, ಇಫ್ A mu and B gamma are components of contravariant and covariant vectors, what is the nature of the quantity A mu B gamma? See ಇಲ್ಲಿ ನೋಡೋದಾದ್ರೆ ಈ ಕ್ವೆಶನ್ ನಲ್ಲಿ, ಈ ಕ್ವೆಶನ್ ಯಾವಾಗ ಕೇಳಿದ್ದು? ಕೆಸೆಟ್ 2013 ನಲ್ಲಿ ಕೇಳಿರೋ ಕ್ವೆಶನ್. ಸೊ A mu and B gamma are components of contravariant and covariant vectors. ಸೊ ಇಲ್ಲಿ ಕಾಂಟ್ರಾವೇರಿಯಂಟು ಇದೆ, ಕೋವೇರಿಯಂಟು ಇದೆ. ಸೊ ಕಾಂಟ್ರಾವೇರಿಯಂಟು ಕೋವೇರಿಯಂಟು ಎರಡೂ ಇರೋದ್ರಿಂದ ಇದರಲ್ಲಿ ಯಾವ್ದು ಬರುತ್ತೆ? ರ್ಯಾಂಕ್ ವಾಟ್ ಈಸ್ ದ ನೇಚರ್ ಆಫ್ ದ ಕ್ವಾಂಟಿಟಿ ಎ ಮ್ಯೂ ಬಿ ಗಾಮಾ ಅಂತ ಕೇಳಿದ್ದಾರೆ. ಸೊ ಎ ಮ್ಯೂ ಬಿ ಗಾಮಾ ಅಂತ ಆದ್ರೆ ಇಲ್ಲಿ ಯಾವ್ದು ಬರುತ್ತೆ? ಎ ಮ್ಯೂ ಬಿ ಗಾಮಾ ಅಂತಂದ್ರೆ ನಾನು ಪ್ರೀವಿಯಸ್ ನಿಮ್ಗೆ ತೋರಿಸಿದ್ದು ಎ ಐ ಜೆ ಬಿ ಜೆ ಕೆ ಅಂತ ಇದ್ದಾಗ ಜೆ ಜೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದೆ. ಬಟ್ ಇಲ್ಲಿ ಎ ಮ್ಯೂ ಬಿ ಗಾಮಾ ಎರಡೂ ಬೇರೆ ಬೇರೆ ಇರೋದ್ರಿಂದ ನಾವ್ ಎರಡನ್ನೂ ಕಂಬೈನ್ ಮಾಡಿ ಬರಿತೀವಿ. ಸೊ ಇಟ್ ಈಸ್ ಅ ಮಿಕ್ಸ್ಡ್ ಟೆನ್ಸರ್ ಆಫ್ ರ್ಯಾಂಕ್ 2 ಅಂತ ಹೇಳ್ತೀವಿ. ಸೊ ಆನ್ಸರ್ ಇಸ್ ಆಪ್ಷನ್ ಡಿ. It is a mixed tensor of rank 2. So this question was asked in KSET 2013. The next question, for the receipt tensor R mu R, what is the quantity G mu R in the summation convention? So ಇಲ್ಲಿ receipt tensor ಅಂತ ಬರೋದು. ಈ ಕ್ವೆಶನ್ ಕೂಡ ಕೆಸೆಟ್ 2013 ನಲ್ಲಿ ಕೇಳಿರೋ ಕ್ವೆಶನ್. ಸೊ ರಿಸೀಟ್ ಟೆನ್ಸರ್ ಅಂತ ಬರೋದು ಯಾವ್ದಾದ್ರು ಒಂದು ಆಬ್ಜೆಕ್ಟ್ ರೊಟೇಷನಲ್ ಮೋಷನ್ ನಲ್ಲಿ ಇದ್ದಾಗ, ಸೊ ಅದಕ್ಕೆ ನಾವು ಮೂಮೆಂಟ್ ಆಫ್ ಇನರ್ಷಿಯಾ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಅದೇ ಕ್ವಾಂಟಿಟಿ ನಲ್ಲಿನೇ ಇದು ಕೂಡ ರಿಸೀಟ್ ಟೆನ್ಸರ್ ಅಂತ ಬರುತ್ತೆ. ಸೊ ಅದ್ರಲ್ಲಿ ತಗೋಬೇಕಾದ್ರೆ ಸಮೇಶನ್ ಕನ್ವೆನ್ಷನ್ ಏನ್ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಫಾರ್ ರಿಸೀಟ್ ಟೆನ್ಸರ್ ದ ಕ್ವಾಂಟಿಟಿ G mu R in the summation convention, so what is that ಅಂತ ಕೇಳಿದ್ದಾರೆ. ಸೊ ದಿಸ್ ಇಸ್ the correct answer is scalar curvature ಅಂತ ಹೇಳ್ತೀವಿ. ಸೊ ವೆಕ್ಟರ್
scalar, pseudo-scalar, scalar curvature. So since this Ricci tensor comes in the object which is in circular motion, so ಅದಕ್ಕೆ circular motion ಬರ್ತಾ ಇದೆ ಅಂದ್ರೆ ಇಲ್ಲಿ curvature ಅಂತ ಬರುತ್ತೆ. ಸೊ ಅದಕ್ಕೆ ಇದರ ಕರೆಕ್ಟ್ ಆನ್ಸರ್ ಏನು scalar curvature ಅಂತ ಹೇಳ್ತೀವಿ. The next question, ಇದು Kset 2018 ಕ್ವೆಶನ್. ಇದು ನೀವು ಜಸ್ಟ್ ಯಾವ್ದ್ರದ್ದು ಟ್ರಾನ್ಸ್ಫಾರ್ಮೇಶನ್ ಗೊತ್ತಿದ್ರೆ ಆರಾಮಾಗಿ ಆನ್ಸರ್ ಮಾಡಬಹುದು ಇದ್ರಲ್ಲಿ. ಇಫ್ Aij is a third rank mixed tensor, it transforms under the coordinates change xi to x dash j as. ಸೊ ಇಲ್ಲಿ ಅವ್ರು ಏನ್ ಕೇಳಿದ್ದಾರೆ, ಥರ್ಡ್ ರ್ಯಾಂಕ್ ಮಿಕ್ಸ್ಡ್ ಟೆನ್ಸರ್ ಕೊಟ್ಟಿದ್ದಾರೆ, ಇದು ಟ್ರಾನ್ಸ್ಫಾರ್ಮೇಶನ್ ಹೆಂಗಾಗುತ್ತೆ ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಇದರಲ್ಲಿ ಫಸ್ಟ್ ಏನ್ ಗೊತ್ತಿರ್ಬೇಕು, ಕೊಟ್ಟಿರೋ ಆಪ್ಷನ್ಸ್ ನಲ್ಲಿ ಎಲ್ಲಾ ಆಪ್ಷನ್ಸ್ ನ ನೋಡಿ ಕನ್ಫ್ಯೂಸ್ ಆಗೋದಕ್ಕಿಂತಲೂ ಸೊ ನೀವು ಫಸ್ಟ್ ಏನ್ ಕಾನ್ಸಂಟ್ರೇಟ್ ಮಾಡ್ಬೇಕು, ನಿಮಗೆ ಬೇಕಾಗಿರೋದು ಏನು. ಎರಡು ಮೇಲ್ಗಡೆ ಇದೆ ಅಂತ, ಒಂದ್ Aij K ಈ ರೀತಿ ಇದೆ. ಸೊ Aij K ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, AMNL ಅಂತ ಕೊಟ್ಟಿದ್ದಾರೆ. AMNL ಅಂತ ಅಂದ್ರೆ ನಿಮ್ಗೆ ಏನ್ ಗೊತ್ತಿರ್ಬೇಕು, ಡೋ ಎಕ್ಸ್ ಬೈ ಡೋ ಎಕ್ಸ್, ಇಲ್ಲಿ ಎಂ ಕೆಳಗಡೆ ಬರ್ಬೇಕು, ಡೋ ಎಕ್ಸ್ ಬೈ ಡೋ ಎಕ್ಸ್ ಎನ್ ಮೇಲ್ಗಡೆ ಬರ್ಬೇಕು, ಸಾರಿ ಕೆಳಗಡೆ ಬರ್ಬೇಕು, ಡೋ ಎಕ್ಸ್ ಎಲ್ ಮೇಲ್ಗಡೆ ಬರ್ಬೇಕು, ಇಲ್ಲಿ ಡೋ ಎಕ್ಸ್. ಸೊ ಈ ಕಂಡೀಷನ್ ನಿಮ್ಗೆ ನೆನ್ಪಿರ್ಬೇಕು. ಸೊ ಇಲ್ಲಿ ನೀವು ಎರಡು ಟ್ರಾನ್ಸ್ಫಾರ್ಮೇಶನ್ ಎಂ ಎನ್ ಮೇಲೆ ಇದ್ರೆ ಕೆಳಗಡೆ ಬರ್ಬೇಕು ಅಂತ ಹೇಳಿದೀನಿ ಟ್ರಾನ್ಸ್ಫಾರ್ಮೇಶನ್ ಆದಾಗ, ಎಲ್ ಕೆಳಗಡೆ ಇದ್ರೆ ಮೇಲ್ಗಡೆ ಹೋಗ್ಬೇಕು ಅಂತ ಇದೆ. ಸೊ ಇದ್ರಲ್ಲಿ ಈ ರೀತಿ ಆಪ್ಷನ್ ನಲ್ಲಿ ಯಾವ್ದು ಬರುತ್ತೆ ಚೆಕ್ ಮಾಡ್ಕೋಬೇಕು. ಸೊ ಈ ರೀತಿ ಆಪ್ಷನ್ ಅಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ 3 ಕೆಳಗಡೆ ಇದೆ, ಸೊ ಇಟ್ ಇಸ್ ನಾಟ್ ಕರೆಕ್ಟ್. ಸೊ ಈ ಆಪ್ಷನ್ ಅಲ್ಲಿ 3 ಮೇಲ್ಗಡೆ ಇದೆ, ಸೊ ಇಟ್ ಇಸ್ ನಾಟ್ ಕರೆಕ್ಟ್. ಇಲ್ಲಿ 2 ಮೇಲ್ಗಡೆ 1 ಕೆಳಗಡೆ ಇದೆ, ಬಟ್ ನಮ್ಗೆ ಬೇಕಾಗಿರೋದು ಮೇಲ್ಗಡೆ ಇರೋದು ಕೆಳಗೆ ಬರ್ಬೇಕು, ಕೆಳಗಡೆ ಇರೋದು ಮೇಲ್ಗಡೆ ಹೋಗ್ಬೇಕು. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಸೊ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ Kset 2018 ನಲ್ಲಿ ಕೇಳಿರೋ ಕ್ವೆಶನ್. ಎಷ್ಟು ಸಿಂಪಲ್ ಕ್ವೆಶನ್ಸ್ ಇರುತ್ತೆ, ಜಸ್ಟ್ ನಾವು ಟ್ರಾನ್ಸ್ಫಾರ್ಮೇಶನ್ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು ಈ ಕ್ವೆಶನ್. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ. So A dash I J K. So transformation is written as dou x dash I divided by dou xm into dou x dash j divided by dou xn into dou xl divided by dou x dash k into AMNL. So idu this question was asked in Kset 2018. The next question ಬಂದ್ಬಿಟ್ಟು, so next question ನೋಡೋದಾದ್ರೆ, so ಇಲ್ಲಿ given the components of three-dimensional Cartesian rank 1 tensors AI, AJ, which of the following is irreducible under rotations? So ಇಲ್ಲಿ irreducible under rotations ಅಂತ ಕೇಳಿದ್ದಾರೆ. So this question was asked in Kset 2015. So ಇದರಲ್ಲಿ irreducible ಅಂತ ಅಂದ್ರೆ which cannot be reduced, ಅಥವಾ ಫ್ಯಾಕ್ಟರ್ ಮಾಡಕ್ ಆಗಲ್ಲ ಅನ್ನೋದನ್ನ irreducible tensors ಅಂತ ಕರಿತೀವಿ. Irreducible is impossible to transform into or restore to a desired or simpler condition. In other words, the irreducible factors of an element are uniquely defined, further cannot be such tensors are called as so irreducible under rotations ಅಂತ ಹೇಳ್ತೀವಿ. ಸಪೋಸ್ ನಾವು ಪ್ರೈಮ್ ಫ್ಯಾಕ್ಟರ್ಸ್ ತಗೊಂತೀವಿ, ಈಗ ಸಪೋಸ್ ನಾವು ಒಂದು ನಂಬರ್ ತಗೊಂಡ್ರೆ 3 into 7 ಅಂತ ಮಾಡ್ತೀವಿ. ಫರ್ದರ್ ವಿ ಕೆನಾಟ್ ರೆಡ್ಯೂಸ್ ದಿಸ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಸೇಮ್ ವೇ ಇದರಲ್ಲಿ ಕೂಡ ಏನ್ ಬರುತ್ತೆ, ನಮ್ಗೆ ಇರ್ರೆಡ್ಯೂಸಿಬಲ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕೊಟ್ಟಿರೋ ಆಪ್ಷನ್ಸ್ ನಲ್ಲಿ ಇರ್ರೆಡ್ಯೂಸಿಬಲ್ ಅಂತ ಅಂದ್ರೆ ಯಾವ್ದು ಬರುತ್ತೆ, AI.AJ plus BI.BJ. So this is irreducible, and this question was asked in Kset 2015. So the correct option D, AI.AJ plus BI.BJ ಅಂತ ಹೇಳ್ತೀವಿ. Are said to be reciprocal to each other if their inner product is equal to. So reciprocal to each other if their inner product is equal to. So inner product is equal to, reciprocal to each other ಅಂತ ಅಂದ್ರೆ ಸಪೋಸ್ ಇವಾಗ A ಅಂತ ತಗೊಂಡಿದೀವಿ ಅಂದ್ರೆ 1/A ಈ ರೀತಿ ಬಂತು ಅಂದ್ರೆ ನಮ್ಗೆ ಆನ್ಸರ್ ಏನ್ ಬರುತ್ತೆ, 1 ಬರುತ್ತೆ. ಸೊ reciprocal to each other ಅಂತ ಅಂದ್ರೆ ಸಪೋಸ್ if A is a tensor then its reciprocal is 1/A. So 1/, so ಇವೆರಡರದ್ದು ಇನ್ನರ್ ಪ್ರಾಡಕ್ಟ್ ತಗೊಂಡ್ರೆ ನಮ್ಗೆ ಆನ್ಸರ್ ಏನ್ ಬರುತ್ತೆ, 1 ಬರುತ್ತೆ. So such tensors are said to be
two tensors are said to be reciprocal to each other if their inner product is equal to unit tensor ಅಂತ ಹೇಳ್ತೀವಿ. ಸೊ ಇದಕ್ಕೆ ಕರೆಕ್ಟ್ and this question was asked in Kset 2014. So ಇದು question then null tensor null tensor scalar product and all of this. So null tensor andre tensor whose zero magnet so unit inner product is ಅಂತ ಹೇಳ್ತೀವಿ. So option B unit. Next question this question was asked in Kset 2016 ನಲ್ಲಿ ಕೇಳಿರೋ question. Conjugate tensors ಅಂದ್ರೆ ಏನು? Tensors which reciprocal of each other. So such tensors are called as conjugate tensors. So this is conjugate tensors if they are already ij ಅಥವಾ ajk ಎರಡು ತಗೊಂಡ್ರೆ delta ik ಅಂತ ಬರಿತೀವಿ. So such tensors are called as reciprocal symmetric tensor and this question was asked in Kset 2016. Which of the following is not a tensor? This question was asked in Kset 2004. Acceleration, mass, gradient of a scalar field. ಈಗ velocity ನೋಡೋದಾದ್ರೆ velocity ಏನು contravariant vector ಅಂತ ಕರಿತೀವಿ ಅಥವಾ just vector quantity. Acceleration is also a vector quantity. Gradient of a scalar field. So gradient of a scalar field ನಾನು last time vector calculus ಮಾಡ್ಬೇಕಾದಾಗ ಹೇಳಿದೆ gradient of a scalar field ಅಂದ್ರೆ dou by dou x I cap plus dou by dou j cap plus dou by dou z k cap ಅಂತ ಬರೀತೀರಿ. ಸಪೋಸ್ ಒಂದು ಸ್ಕೇಲಾರ್ ಫಂಕ್ಷನ್ ಪೈ ಅಂತ ತಗೊಂಡ್ರೆ ನಿಮ್ಗೆ ಇದನ್ನ dou by dou x dou phi by dou x I cap dou phi by dou y j cap dou phi by dou z k cap ಅಂತ ಮಾಡಿದ್ರೆ ನಿಮ್ಗೆ ಫೈನಲಿ ಬರೋದು ವೆಕ್ಟಾರ್ ಕ್ವಾಂಟಿಟಿನೇ ಬರುತ್ತೆ. ಸೊ ಇದರಲ್ಲಿ ವೆಲಾಸಿಟಿ ವೆಕ್ಟಾರ್ ಕ್ವಾಂಟಿಟಿ ಆಯ್ತು, ಆಕ್ಸಲರೇಷನ್ ವೆಕ್ಟಾರ್ ಕ್ವಾಂಟಿಟಿ ಆಯ್ತು ಅಂಡ್ ಇದು ಕೂಡ ಕೋವೇರಿಯಂಟ್ ವೆಕ್ಟಾರ್ ಕ್ವಾಂಟಿಟಿನೇ ಆಯ್ತು. ಸೊ ವಿಚ್ ಇಸ್ ನಾಟ್ ಎ ಟೆನ್ಸರ್ ಅಂತಂದ್ರೆ ಮಾಸ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಸೊ ಅದಕ್ಕೆ ನಾವು ಮಾಸ್ ಇಸ್ ನಾಟ್ ಎ ಟೆನ್ಸರ್ ಅಂತ ಕರಿತೀವಿ. ಸೊ ಇದು Kset ನಲ್ಲಿ ಕೇಳಿರೋ ಕ್ವೆಶನ್. ಸೊ ಇನ್ನೊಂದೇನ್ ನೆನ್ಪಿಟ್ಕೊಂಡಿರ್ಬೇಕು, ಟೆನ್ಸರ್ಸ್ ಆಫ್ ರ್ಯಾಂಕ್ 1 are called as vector quantities ಅಂತ ಕರಿತೀವಿ. Tensors of rank 2 are called as matrix ಅಂತ ಕರಿತೀವಿ. Tensors of rank 3 or more ಸೊ ಅದನ್ನ ನಾವು ಟೆನ್ಸರ್ಸ್ ಅಂತ ಕರಿತೀವಿ. ಸೊ ಒಂದೊಂದ್ಸರ್ತಿ ವೆಕ್ಟರ್ಸ್ ಅಂತ ಟೆನ್ಸರ್ಸ್ ಹೌದಾ ಅಲ್ಲ ಅಂತ ಕನ್ಫ್ಯೂಸ್ ಆಗೋದ್ ಬೇಡ. ಸೊ ವೆಕ್ಟರ್ಸ್ ಅಂತ ಬಂದಾಗ ಕೂಡ ಇಟ್ ಈಸ್ ಟೆನ್ಸರ್ ಆಫ್ ರ್ಯಾಂಕ್ 1 ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ Sij and Aij and an antisymmetric real valued tensor respectively in 6 dimensions. The number of independent components of Sij and Aij are. See, ಈ ಕ್ವೆಶನ್ Kset 2015 ನಲ್ಲಿ ಕೇಳಿರೋ ಕ್ವೆಶನ್. Sij ಸಿಮೆಟ್ರಿಕ್, Aij ಆಂಟಿಸಿಮೆಟ್ರಿಕ್, 6 ಡೈಮೆನ್ಷನ್ಸ್. ಸೊ n ವ್ಯಾಲ್ಯೂ ಏನು 6 ಅಂತ ಕೊಟ್ಟಿದ್ದಾರೆ. ನಂಬರ್ ಆಫ್ ಇಂಡಿಪೆಂಡೆಂಟ್ ಕಾಂಪೋನೆಂಟ್ಸ್ ಫೈಂಡ್ ಔಟ್ ಮಾಡ್ಬೇಕು. ಸಿಮೆಟ್ರಿಕ್ ಗೆ ಏನಂತ ಹೇಳಿದ್ರೆ n ಇಂಟು n ಪ್ಲಸ್ 1/2 ಅಂತ ತಗೊಂತೀರಿ. ಅಂದ್ರೆ 6 ಇಂಟು 6 ಪ್ಲಸ್ 1/2 ಅಂದ್ರೆ ಏನಾಗುತ್ತೆ 2 1s 2 3s. ಸೊ ಇಲ್ಲಿ ಏನಾಗುತ್ತೆ 3 ಇಂಟು 7. ಸೊ 3 so 21 for metric and then by 2 ಅಂದ್ರೆ 6 by 2. So 2 1s 2 3s. So 6 minus 1 ಇದನ್ನ ಸ್ಕಿಪ್ ಮಾಡ್ಲಾರ್ದೆ ನೋಟ್ ಡೌನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಆರಾಮಾಗಿ ಮಾರ್ಕ್ಸ್ ಸ್ಕೋರ್ ಆಗುತ್ತೆ ಇದರಲ್ಲಿ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಕ್ವೆಶನ್, ಇದರದ್ದು ಕ್ಯಾಲ್ಕುಲೇಷನ್ಸ್ ಇಲ್ಲಿದೆ. ನಂಬರ್ ಆಫ್ ಇಂಡಿಪೆಂಡೆಂಟ್ ಕಾಂಪೋನೆಂಟ್ಸ್ ಫಾರ್ ಸಿಮೆಟ್ರಿಕ್ ಟೆನ್ಸರ್ n ಇಂಟು n ಪ್ಲಸ್ 1/2. ಸೊ ಇದು ಕ್ಯಾಲ್ಕುಲೇಷನ್ಸ್ ಇಲ್ಲಿ ಮಾಡಿದ್ದೀನಿ. ಆದಷ್ಟು ನೀವು ಇದನ್ನ ನಾನು ಏನ್ ಕ್ಲಾಸಸ್ ಮಾಡ್ತಾ ಇದ್ದೀನಿ ಇದನ್ನ ನೀವು ಸುಮ್ನೆ ವಿಡಿಯೋ ನೋಡ್ಲಾರ್ದೆ ಜಸ್ಟ್ ಒಂದು ಬುಕ್ ತಗೊಂಡು ಇದನ್ನೆಲ್ಲಾನು ನೋಟ್ ಡೌನ್ ಮಾಡ್ಕೊಂಡು ನೀವು ಆಮೇಲೆ ಜಸ್ಟ್ ರಿವೈಸ್ ಮಾಡ್ಕೊಳ್ಳೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋಸ್. ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಕ್ವೆಶನ್ ವಾಸ್ ಆಸ್ಡ್ ಇನ್ Kset 2015. The Kronecker delta ij
So 1 0 if 1 I is equals to j, and 0 if I not equal to j in three-dimensional Cartesian coordinate system transforms like. So transforms like a tensor of rank 1, the tensor of rank 2, an axial vector, a pseudo vector, scalar. So ಇದರಲ್ಲಿ ಟ್ರಾನ್ಸ್ಫಾರ್ಮೇಶನ್ ಹೆಂಗಾಗುತ್ತೆ ಅಂತ ಕೇಳಿದ್ದಾರೆ. ಡೆಲ್ಟಾ ಐ ಜೆ. ಸೊ ಡೆಲ್ಟಾ ಐ ಜೆ ಆಗಿರೋದ್ರಿಂದ ಸೊ ಇಟ್ ಇಸ್ ಆಫ್ ರ್ಯಾಂಕ್ 2. Option 2. Then next one, last question. Sij and Aij represent a symmetric and anti-symmetric real valued tensor respectively in 3 dimensions. The number of independent components of Sij and Aij are respectively. See, ಇದರದ್ದು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ ಪ್ರೀವಿಯಸ್, ಅಂಡ್ ದಿಸ್ ಕ್ವೆಶನ್ ವಾಸ್ ಆಸ್ಡ್ ಇನ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ KEA 2022. ಎಷ್ಟು ಸಿಂಪಲ್ ಕ್ವೆಶನ್ ಇದೆ ಇದು. ಸಿಮೆಟ್ರಿಕ್ ಟೆನ್ಸರ್ಗೆ n ಇಂಟು n ಪ್ಲಸ್ 1/2 ಯೂಸ್ ಮಾಡ್ತೀರಿ. ಆಂಟಿ ಸಿಮೆಟ್ರಿಕ್ ಟೆನ್ಸರ್ಗೆ n ಇಂಟು n ಮೈನಸ್ 1/2 ಫಾರ್ಮುಲಾ ಯೂಸ್ ಮಾಡ್ತೀರಿ. ಸೊ ಇಲ್ಲಿ ಡೈಮೆನ್ಷನ್ಸ್ ಎಷ್ಟು ಕೊಟ್ಟಿದ್ದಾರೆ, 3 ಡೈಮೆನ್ಷನ್ಸ್ ಅಂತ ಕೊಟ್ಟಿದ್ದಾರೆ. n ವ್ಯಾಲ್ಯೂ 3 ಹಾಕ್ಬೇಕು. ಅಂಡ್ ಸಿಮೆಟ್ರಿಕ್ ಅಂಡ್ ಆಂಟಿ ಸಿಮೆಟ್ರಿಕ್ ಟೆನ್ಸರ್ಸ್ ಇನ್ ನಂಬರ್ ಆಫ್ ಇಂಡಿಪೆಂಡೆಂಟ್ ಕಾಂಪೋನೆಂಟ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆಲ್ರೆಡಿ ಫಾರ್ಮುಲಾ ಕೊಟ್ಟಿದೆ, n ವ್ಯಾಲ್ಯೂ ಕೊಟ್ಟಿದೆ. ಇದಕ್ಕೆ ಆನ್ಸರ್ ಏನು ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ಬಿಟ್ಟು ಇದರಲ್ಲಿ ವಿಡಿಯೋ ನೋಡಿದಕ್ಕೆ ಜಸ್ಟ್ ಕಮೆಂಟ್ ಮಾಡಿ ಆನ್ಸರ್ನ. ಓಕೆ, ನಾನು ಇದಕ್ಕೆ ಫಾರ್ಮುಲಾ ಕೊಟ್ಟಿದ್ದೀನಿ, ಏನ್ ವ್ಯಾಲ್ಯೂ ಕೊಟ್ಟಿದ್ದೀನಿ, ಇದ್ರದ್ದು ಕರೆಕ್ಟ್ ಆನ್ಸರ್ ಏನು ಅಂತ ಕಮೆಂಟ್ ಮಾಡಿ. ಓಕೆ, ಸೊ ಥಿಂಕ್ ಟೆನ್ಸರ್ಸ್ ನಲ್ಲಿ ಬೇಸಿಕ್ಸ್ ಆಗಿ ಇಷ್ಟು ತಿಳ್ಕೊಂಡ್ರೆ ನೀವು ಟೆನ್ಸರ್ಸ್ ಇಂದ ಬರೋ ಕ್ವೆಶನ್ಸ್ ನ ಆನ್ಸರ್ ಮಾಡಬಹುದು. ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನ ಇನ್ಕ್ಲೂಡ್ ಮಾಡಿ ಬೇಸಿಕ್ ಕಾನ್ಸೆಪ್ಟ್ ಇನ್ಕ್ಲೂಡ್ ಮಾಡಿದ್ದೀನಿ. ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್ ಫಾರ್ ಯು. ಆನ್ಸರ್ ನ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಕಮೆಂಟ್ ಮಾಡಿ. ಇದ್ರಲ್ಲಿ ನಾನು ಆನ್ಸರ್ ಹೇಳೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ದ ಎಂಡ್. ಅಂಡ್ ನಿಮ್ಗೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.